ಕುಮಾರಸ್ವಾಮಿ ಇದೀಗ ಇವರ ಏನು ಇಲ್ಲಿ ತನಕ ನಾವು ಟೀಸರ್ ನೋಡಿದ್ವಲ್ಲ, ಟಾಕ್ಸಿಕ್ ಟೀಸರ್ನ ಈ ರೀತಿಯಾಗಿ ರೀಮೇಕ್ ಮಾಡಿದಾರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವ್ಯಂಗ್ಯವಾಡ್ತದೆ. ಡ್ಯಾಡಿ ಈಸ್ ಹೋಮ್. ಲಾಸ್ಟ್ ಕುಮಾರಸ್ವಾಮಿ ಅವ್ರು ಹೇಳೋದು, ಅದು ಯಶ್ ಅವರು ಆ ಟೀಸರ್ ಅಲ್ಲಿ ಹೇಳಿದ್ರು, ಅದನ್ನ ಕುಮಾರಸ್ವಾಮಿ ಫೇಸ್ ಹಾಕಿದ್ರಲ್ಲ, ಡ್ಯಾಡಿ ಈಸ್ ಹೋಮ್ ಅಂದ್ರೆ ವಾಪಸ್ ಬರ್ತಾರೆ ಇಲ್ಲಿಗೆ ಅಂತ. ಅದಕ್ಕೆ ಕಾಂಗ್ರೆಸ್ ವ್ಯಂಗ್ಯವಾಡ್ತಾ ಇದೆ. ಟಾಕ್ಸಿಕ್ ಟೀಸರ್ ರೀಮೇಕ್ ಮಾಡಿದ್ದಕ್ಕೆ DK ಸುರೇಶ್ ಲೇವಡಿ ಆಡಿದಾರಂತೆ. ಯಾರು ಡ್ಯಾಡಿ ಈಸ್ ಹೋಮ್ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರು ರಾಜೀನಾಮೆ ಕೊಟ್ಟ ಮೇಲೆ ತಾನೇ ಅದ್ರ ಮಾತು. ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ತಾನೇ ಕರ್ನಾಟಕಕ್ಕೆ ಬರೋದು. ದೇಶದ ಆಗು ಹೋಗುಗಳ ಮೇಲೆ ಅವರು ಗಮನ ಹರಿಸ್ತಾ ಇದ್ದಾರೆ. ಅವ್ರನ್ನ ಯಾಕ್ರಿ ಇಲ್ಲಿ ಕರ್ಕ ಬರ್ತಾ ಇದ್ದೀರಿ? ಅಲ್ಲಿರೋದು ನಿಮಗೆ ಇಷ್ಟ ಇಲ್ವಾ? ಡ್ಯಾಡೀಸ್ ಹೋಮ್ ಟೀಸರ್ಗೆ ಮಾಜಿ ಸಂಸದ DK ಸುರೇಶ್ ವ್ಯಂಗ್ಯವಾಡಿದ್ದಾರೆ. ಇದು ಜಸ್ಟ್ ಟ್ರೈಲ್, ಈಗ ಆರಂಭ, ಇನ್ನು ಮುಂದಕ್ಕೆ ಶುರುವಾಗುತ್ತೆ ನೋಡಿ. ಕಾಂಗ್ರೆಸ್ನವರ ಟೀಕೆ, ಲೇವಡಿ, ವ್ಯಂಗ್ಯ, ಕಾಲೆಳೆಯೋದು ಇವೆಲ್ಲ ಇನ್ನು ಮುಂದಕ್ಕೆ ಶುರುವಾಗುತ್ತೆ. ಆದ್ರೂ ಅವ್ರ ತಲೆ ಉಪಯೋಗಿಸಿರೋದು ಮಾತ್ರ JDSನವ್ರು ಯಾರೋ ಈ ರೀಮೇಕ್ ಮಾಡಿದ್ರಲ್ಲ, ಬಾರಿ ಬಿಡ್ರಿ, ನೆಕ್ಸ್ಟ್ ಲೆವೆಲ್ ಕಾನ್ಸೆಪ್ಟ್. ನೆನ್ನೆ ತಾನೇ ಕೋಟಿ ಖರ್ಚು ಮಾಡಿ ಇಲ್ಲಿ ತನಕ ವರ್ಷಾನ್ಗಟ್ಲೆ ಟೈಮ್ ತಗೊಂಡು ಟಾಕ್ಸಿಕ್ ಈ ಟ್ರೇಲರ್ನ ರಿಲೀಸ್ ಮಾಡಿದ್ರು. ಅದೆಷ್ಟೋ ಮಿಲಿಯನ್ಸ್ ವ್ಯೂಸ್ ಪಡ್ಕೊಂಡಿದೆ, ರೆಕಾರ್ಡ್ ಅಂತ ಇದ್ರು. ಆದ್ರೂ ಬೆನ್ನಲ್ಲ ಯಾರೋ ತಲೆ ಉಪಯೋಗಿಸಿರೋದು ನೋಡಿ. ಇಲ್ಲಿ ರಾಜಕಾರಣಕ್ಕೆ ಲಿಂಕ್ ಮಾಡಿದ್ದಾರೆ. ಡ್ಯಾಡೀಸ್ ಹೋಮ್. ಡ್ಯಾಡೀಸ್ ಹೋಮ್ ಅಂದ್ರೆ ಏನು? ರಾಜೀನಾಮೆ ಕೊಟ್ಟ ಮೇಲೆ ತಾನೇ ಅದ್ರ ಮಾತು. ಡ್ಯಾಡೀಸ್ ಹೋಮ್ ಅಂತ ಅಂದ್ರೆ ಬ್ಯಾಕ್ ಹೋಮ್ ಅಂತ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ. ಈಗ ಸದ್ಯಕ್ಕೆ ದೇಶದ ಆಗು ಹೋಗುಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಯಾಕೆ ಅವ್ರನ್ನ ಕರ್ಕ ಬರ್ತಾ ಇದೀರಿ? ಅಲ್ಲಿರೋದು ಇಷ್ಟ ಇಲ್ವಾ ನಿಮ್ಗೆ? ಡ್ಯಾಡೀಸ್ ಹೋಮ್ ಅಂದ್ರೆ ಏನು? ಕೊಟ್ಟ ಮೇಲೆ ತಾನೇ ಅದ್ರ ಮಾತು. ಡ್ಯಾಡೀಸ್ ಹೋಮ್ ಅಂತ ಅಂದ್ರೆ ಬ್ಯಾಕ್ ಹೋಮ್ ಅಂತ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ. ಈಗ ಸದ್ಯಕ್ಕೆ ದೇಶದ ಆಗು ಹೋಗುಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಯಾಕೆ ಅವ್ರನ್ನ ಕರ್ಕ ಬರ್ತಾ ಇದೀರಿ? ಅಲ್ಲಿರೋದು ಇಷ್ಟ ಇಲ್ವಾ ನಿಮ್ಗೆ? ಡ್ಯಾಡೀಸ್ ಹೋಮ್ ಅಂದ್ರೆ ಏನು? ರಾಜೀನಾಮೆ